ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಡೀತಾ ಇರುವಂತಹ ಜಟಾಪಟಿ ಇವತ್ತು ಮತ್ತೊಂದು ಹಂತಕ್ಕೆ ಹೋಗಿದೆ. ಟೌನ್ಶಿಪ್ ಅನ್ನ ವಿರೋಧಿಸಿ ರೈತರು ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ. ಕಳೆದ 495 ದಿನಗಳಿಂದ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಟೌನ್ಶಿಪ್ ಯೋಜನೆಯನ್ನ ವಿರೋಧ ಮಾಡ್ತಾ ಇದ್ದೀವಿ. ಆದ್ರೂ ಸರ್ಕಾರ ನಮ್ಮ ಮಾತಿಗೆ ಮನ್ನಣೆ ನೀಡ್ತಾ ಇಲ್ಲ. ಸರ್ಕಾರ ಅಂತಿಮ ಅಧಿಸೂಚನೆಯನ್ನ ಹೊರಡೋದಕ್ಕೆ ಮುಂದಾಗಿದೆ. ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನ ಕೊಡೋದಿಲ್ಲ ಅಂತ ಹೇಳಿ ರೈತರು ಬೇಗಿಪಟ್ಟನ್ನ ಹಿಡಿದಿದ್ದಾರೆ. ಬಿಡದಿ ಹಾರೋಹಳ್ಳಿ ರಸ್ತೆಯನ್ನ ತಡೆದು ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒನಕೆ ಹಿಡಿದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಿರಂತರವಾಗಿ ಜಟಾಪಟಿ ನಡೀತಾನೆ ಇದೆ. ಪರ ವಿರೋಧದ ಪ್ರತಿಭಟನೆಗಳು ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇವೆ. ಮೊನ್ನೆ ಅಧಿಕಾರಿಗಳು ಸರ್ವೆಗೆ ಬಂದಂತಹ ಸಂದರ್ಭದಲ್ಲಾದಂತಹ ಗಲಾಟೆ, ಅದಾದ ನಂತರವೂ ಪ್ರತಿಭಟನೆಗಳು ನಿತ್ಯವೂ ಮುಂದುವರೆದಿದೆ. ಬರೀ ಸುಳ್ಳು ಅವ್ರು ನಾಟಕ ಮಾಡ್ತಾ ಇರೋದು. ನಾವ್ಯಾಕೆ ಮಾಡೋಣ? ನಮ್ಗೆ ನಾಟಕ ಮಾಡೋ ಬುದ್ಧಿ ಇಲ್ಲ, ಅವ್ರಿಗಿರೋ ಬುದ್ಧಿ. ನಾವ್ ಯಾವ್ದೇ ಕಾರಣಕ್ಕೆ ಭೂಮಿ ಕೊಡಲ್ಲ ಅಂತ ಇದೆ. ಇಷ್ಟು ಮುಂದುವರಿತಾ ಇರೋದು ಏನಕ್ಕೆ? ಅವರು ಏನಾದ್ರೂ ಒಂದ್ ಆಗ್ಬೇಕಷ್ಟೇ. ರೈತರನ್ನ ಸರ್ಕಾರ ನಾವು ಕೊಟ್ಟಿರೋದು ಅವ್ರಿಗೆ ಏನಿಲ್ಲ. ಎಲ್ಲ ರೈತರು ಸೇರಿದ್ರೆ ಸರ್ಕಾರ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತು, ಮಾಡ್ತೀವಿ. ಯಾವ್ದೇ ಕಾರಣಕ್ಕೂ ನಾವು ಈ ಹೋರಾಟ ನಿಲ್ಸಲ್ಲ, ಮುಂದುವರಿತಾನೆ ಇರ್ತದೆ. ಬರ್ಲೇ ಇಲ್ಗೆ ನಾಟಕ ಮಾಡಿಸ್ತೀವಿ, ನಾವು ಮಾಡ್ತೀವಿ, ಅವ್ರು ಮಾಡ್ತಾರೋ ತೋರಿಸ್ಕೊಡ್ತೀವಿ. ಯಾವ್ದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಷ್ಟೇ. ಮೇಡಮ್, ಈಗ ಸರ್ಕಾರದ ವಿರುದ್ಧ ಯಾಕೆ ಇಷ್ಟು ಆಕ್ರೋಶ ಅಂತ ನಿಮ್ಗೆ? ಸರ್ಕಾರದ ವಿರೋಧ ಏನು ಇಲ್ಲಪ್ಪ. ನಮ್ಗೆ ನಮ್ಮ ಭೂಮಿ ಬಿಟ್ಕೊಟ್ಬಿಡ್ಲಿ. ನಮ್ಗೆ ಬಾಲಕೃಷ್ಣ ಇಲ್ಲಿ ಬಂದು ನಾವಿಲ್ಲಿ ರೈತರನ್ನ ನೋಡ್ಲಿ, ಅವ್ರೇನು ಕಷ್ಟನಿದ್ದಾರೆ, ಅವ್ರೇನು ಅನ್ನ ತಿಂತಾರೆ ಭೂಮಿ ತಾಯಿ ಬೆಳೆದಿ. ಅವರು ಈ ಕಷ್ಟ ಬೀಳೋದಕ್ಕೆ ಭೂಮಿ ತಾಯಿನ ಬಿಡ್ತಾ ಇಲ್ಲ. ಅವ್ರಿಗೆ ಭೂಮಿ ಬಿಟ್ಕೊಟ್ಬಿಡೋಣ, ನಾವ್ ಇಲ್ಲೇನೆಲ್ಲ ಬೇರೆ ಕಡೆ ಮಾಡೋಣ ಅಂತ ಅವರು ಹೇಳಿ ನಮ್ಗೆ. ನಾವು ಅವಾಗ ಏನು ಮಾಡಲ್ಲ. ನಮ್ಗೆ ಬಾಲಕೃಷ್ಣ ಇಲ್ಲಿಗೆ ಬರ್ಬೇಕು, ನಮ್ ಬೈರ್ಮಂಗ್ಲ ಸರ್ಕಲ್ಗೆ ಬರ್ಬೇಕು, ಕಂಚಕನಹಳ್ಳಿ ಬೈರ್ಮಂಗ್ಲ ಪಂಚಾಯತಿ ಬಿಡ್ಬೇಕು. ಅವಾಗ ನಾವ್ ಈ ತಡೆ ನಿಲ್ಲಿಸ್ತೀವಿ. ಮೇಡಮ್, ಈಗ ನೀವು ಒಣಕೆ ಹಿಡ್ಕೊಂಡು ನಡು ರಸ್ತೆಯಲ್ಲಿ ಕೂತಿದ್ರಿ, ಯಾಕಾಗಿ ಅಂದ್ರೆ ಪರ್ಕೆ ಚಳವಳಿ ಮಾಡಿದೀವಿ. ನಮ್ಮ ಮೇಲೆಲ್ಲ FIR ಬುಕ್ ಮಾಡ್ಬಿಟ್ಟವ್ರೆ, ಹೆಣ್ಮಕ್ಳ ಮೇಲೆಲ್ಲ ಕೇಸ್ ಮಾಡ್ಬಿಟ್ಟವ್ರೆ. ಅವ್ರ ಅಪ್ಪನ ಮನೆ ಆಸ್ತಿಗೆ ಹೋಗ್ಲಿಲ್ಲ, ನಾವು ನಮ್ಮ ಆಸ್ತಿ ಕೂತಿದೀವಿ. ನಾವು ಒಂದ್ಕೆಲೆ ಹೊಡಿಬೇಕು ಅಂತ ಕೂತಿದೀವಿ ಅಷ್ಟೇ. ಈ ಆಕ್ರೋಶ ಬರೀ ಅಧಿಕಾರಿಗಳ ವಿರುದ್ಧನ ಅಥವಾ ಸರ್ಕಾರದ ವಿರುದ್ಧನ? ಸರ್ಕಾರದ ವಿರುದ್ಧನೇ, ಅಧಿಕಾರಿಗಳ ವಿರುದ್ಧನೇ ಅದೇ. ಅಧಿಕಾರಿ ವಿರುದ್ಧನೇ ಅದೇ. ಸರ್ಕಾರ ಮೇನು ಅಧಿಕಾರಿಗಳ ಮೇಲೆ ಸರ್ಕಾರ ಕುಮ್ಮತ್ ಕೊಟ್ಟಿರೋಕ್ಕೆ ಅಧಿಕಾರಿಗಳು. ಇವತ್ತು ನಡು ರಸ್ತೆಯಲ್ಲಿ ಕೂತಿದಿರಿ, ಈ ಪ್ರತಿಭಟನೆ ಬರೀ ಇಷ್ಟಕ್ಕೆ ಸೀಮಿತವಾಗುತ್ತಾ ಅಂತ? ಇಲ್ಲ ಸರ್, ಇದಿನ್ನ ಜಾಸ್ತಿ ಇದೆ. ಇವಾಗ ಈಗೇನು ಆರಂಭ, ಇದು ಇನ್ನು ಮುಂದೆ ಇದೆ, ತೋರಿಸ್ತೀವಿ. ನಾವು ಏನು ಶಾಂತಿಯುತವಾಗಿ ಹೋರಾಟ ಮಾಡಿಕೊಂಡು ನಮ್ಮ ಭೂಮಿನ ಉಳಿಸ್ಕೋಬೇಕು ಅನ್ನೋ ಒಂದು ಕನ್ಸರ್ನಲ್ಲಿ ಹೋರಾಟ ಮಾಡ್ತಿದ್ದೀವಿ. ಅವ್ರು ಇದಕ್ಕೇನಾದ್ರೂ ಬೆಲೆ ಕೊಡದೆ ಮಾಡಿದ್ರೆ ಇನ್ನೂ ಜಾಸ್ತಿ ಪರ್ಕೆಲ್ ಹೊಡೆದಿದ್ದೀವಿ. ನೆಕ್ಸ್ಟ್ ಚಪ್ಪಲಿ. ನಾವು ಅಧಿಕಾರಿಗಳು ಹೊಡೆಯಲ್ಲ, ಅವರೆಲ್ಲ ಚೇಲಗಳು, ಏನೋ ಶಾಸಕರು ಚೇಲಗಳು. ಅವ್ರು ಹೇಳ್ದಂಗೆ ಅವ್ರು ಮಾಡೋದು. ನಾವಿನ್ನೇನಿದ್ರು ಶಾಸಕರಿಗೆ ಹೊಡೆಯೋದು. ಅದು ಎಚ್ಚರಿಕೆ ಅವ್ರಿಗೆ ಹೇಳ್ಬಿಡಿ.
ಅವ್ರು ಇಲ್ಲಿಗೆ ಬರ್ಬೇಕು. ಆಮೇಲೆ ಇನ್ನೊಂದು ನಾಟಕ ಮಂಡಳಿ, ನಾವೇನ್ ನಾಟಕ ಮಾಡ್ತಿದೀವಿ? ನಾವೇನ್ ಇವ್ರ ಭೂಮಿ ಏನಾದ್ರು ನಾವು ಕೇಳ್ತಿದೀವ? ನಮ್ಮ ಭೂಮಿ ನಾವು ಉಳಿಸ್ಕೊಳಕ್ ಹೋರಾಟ ಮಾಡಿದ್ರೆ ನಾಟಕ ಅಂತ ಹೇಳ್ತಾರಲ್ಲ. ಈಗ ಹಂಗಾರೆ ಬಾಲಕೃಷ್ಣಂಗೆ ಹೇಳ್ಬಿಡಿ, ನನ್ನ ಭೂಮಿ ನಾನು ಬಿಟ್ಕೊಡ್ತೀನಿ, ನನ್ಗೆ ಅವ್ರ ಭೂಮಿ ಬಿಟ್ಕೊಡ್ತಾರೇನೋ? ಬಿಟ್ಕೊಟ್ರೆ ನಾನು ರೆಡಿ ಬಿಟ್ಕೊಡಕ್ ಭೂಮಿನ. ಶಾಸಕರು ಬಿಟ್ಕೊಡ್ತಾರೇನು ಕೇಳಿ? ನಾವಿಲ್ಲಿ ದುಡ್ಡುಗೋಸ್ಕರ ಹೋರಾಟ ಮಾಡ್ತಿಲ್ಲ, ನಾವೇನಿದ್ರು ಭೂಮಿ ಉಳಿಸ್ಕೋಬೇಕು ಅಂತ ಹೋರಾಟ ಮಾಡ್ತಿದ್ವಿ, ಭೂಮಿಗೋಸ್ಕರ. ಅವ್ರ ಭೂಮಿ, ಅವ್ರ ವ್ಯವಸಾಯ ಮಾಡೋ ಭೂಮಿ ನನಗೆ ಕೊಟ್ರೆ ನಾನು ಭೂಮಿ ಕೊಡಕ್ ನಾನು ತಯಾರಿದ್ದೀನಿ, ಕೊಡ್ತಾರೆ ಅಂತ ಕೇಳಿ ಅವ್ರನ್ನ. ಈಗ 4 ಹಳ್ಳಿಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿ ಈಗಾಗಲೇ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಸರ್ಕಾರ ಮಾಡ್ಕೊಂಡಿದೆ. ಇವತ್ತು ಸಂಜೆ ಒಳಗಡೆ ರಿಲೀಸ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಏನ್ ಹೇಳ್ತೀರಿ ಬಗ್ಗೆ? ನಾವು ಮೊನ್ನೆ ಏನು ಉಗ್ರವಾದ ಪ್ರತಿಭಟನೆ ಆಯ್ತು ಅಲ್ಲಿ ಕಲ್ಲುತ್ತೂರು ರೋಡ್ ಅವೆಲ್ಲ ನಾನು JMC ಮಾಡಕ್ ಬಂದು ಮೊನ್ನೆ ಏನು 3 ಊರಿಗೆ ಮೊದಲು ಮಾಡಿದ್ರು. ಅವಾಗ 3 ಊರಿಗೆ ಮೊದಲು ಮಾಡಿದ್ರು, ಮಂಡಳ್ಳಿ, ಹೊರಡೇರಹಳ್ಳಿ, ಕಂಚಕರ್ನಹಳ್ಳಿಗೆ. ನಾವು ಅದನ್ನ ಕಂಚಕರ್ನಹಳ್ಳಿ ಕೆಂಪೈನಪಳ್ಳಿಗೆ. ಅವಾಗ ನಾವು ಮೊನ್ನೆ ಮಂಡಳ್ಳಿ ಗ್ರಾಮಕ್ಕೆ JMC ಮಾಡಕ್ಕೆ ಬಂದಾಗ ನಾವು ಪ್ರತಿಭಟನೆ ಮಾಡಿ ಅದನ್ನು ತಡೆಗಟ್ಟಿದ್ದೀವಿ. ನಾವು ಅವತ್ತು ವಾರ್ನಿಂಗ್ ಮಾಡಿದ್ದೋ SB ಅವರಿಗೆ, GBD ಅಧಿಕಾರಿಗಳು ಕೂಡ ನಾವು ಒಂದು ವಾರ್ನ್ ಮಾಡಿದ್ದೋ ಏನಂದರೆ ಯಾವುದೇ ಊರಿಗೂ ಕೂಡ ಅಂತಿಮ ಅಧಿಸೂಚನೆ ಹೊರಡಿಸಬಾರ್ದು ಅಂತ ಕೂಡ ಹೇಳಿದ್ದೋ. ಏನೋ ಮುಖ್ಯಮಂತ್ರಿ ಸಭೆ ಕರೆದು ಮಾತಾಡೋವರೆಗೂ ಅಂತಿಮ ಅಧಿಸೂಚನೆ ಯಾವ್ರಿಗೂ ಮಾಡಬಾರ್ದು ಅಂತ ಹೇಳಿದ್ದೋ. ಆದರೂ ಇದನ್ನು ಧಿಕ್ಕರಿಸಿ ಇವತ್ತು ಏನು ಪರ ಇರೋರು ರಾತ್ರಿ ಎಲ್ಲ ಪಾಪ ಏನು ಸಂಭ್ರಮಾಚರಣೆ, ಏನು ಹಬ್ಬ ಮಾಡಿದ್ರಂತೆ ಪಟಾಕಿ ಸಿಡಿಸಿ, ಏನು ಮಾನ ಮರ್ಯಾದೆ ಏನೋ ಇದೆಯೇನ್ರಿ? ಭೂಮಿ ಕೊಡೋರು ಭೂಮಿ ಕೊಟ್ಕೊಳ್ಳಿ ಹೋಗಿ, ಬೇಡ ಅಂದವ್ರು ಯಾರು? ಸಂಭ್ರಮಾಚರಣೆ ಮಾಡಿ ನಮ್ಮ ನಿಜವಾದ ರೈತರಿಗೆ, ಅನ್ನದಾತರಿಗೆ ಅಪಮಾನ ಮಾಡೋಂಥ ಕೆಲಸ ಮಾಡ್ತೀರಾ? ಇನ್ನೊಂದು ಕಡೆ ಶಾಸಕರು ಹೇಳ್ತಾರೆ ಕುಮಾರಸ್ವಾಮಿ ಅವರ ಕುಟುಂಬೋಚಿತ ನಾಟಕ ಮಾಡಲಿ ಅಂತ. ನಾವು ಏನು ನಾಟಕ ಮಾಡ್ತಾ ಇದೀವಿ 1.5 ವರ್ಷದಿಂದ? ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು, ಎಲೆಕ್ಟೆಡ್ ಮೆಂಬರ್, ನೀನು ಶಾಸಕ ಆಗಿರೋ ರೈತರ ಬಗ್ಗೆ ಮಾತಾಡಬೇಕಾದ್ರೆ, ರೈತರ ಮಹಿಳೆಯರ ಬಗ್ಗೆ ಮಾತಾಡಬೇಕಾದ್ರೆ ಪರಿಜ್ಞಾನ ಇಟ್ಕೊಂಡು ಮಾತಾಡಬೇಕು. ಇನ್ನು ಮುಂದೆ ಏನಾದರೂ ಆಗಲಿ ರೈತರಿಗೆ ಅವಮಾನ ಆಗೋ ರೀತಿಯಲ್ಲಿ ಏನೋ ಮಾತಾಡಿದ್ರೆ ನಿನ್ನ ಮನೆ ಮುಂದೆನೂ ಪ್ರತಿಭಟನೆ ಮಾಡ್ತೀವಿ, ಎಚ್ಚರಿಕೆ ಇರಲಿ. ಈ ಹೋರಾಟ ಇಷ್ಟಕ್ಕೆ ಸೀಮಿತವಾಗುತ್ತೆ, ಇನ್ನು ಮುಂದೆ ಏನಾರು ಆಗುತ್ತಾ? ಸರ್, ಖಂಡಿತವಾಗ್ಲೂ ವರ್ಷಾನುಗಟ್ಟಲೆ ಮಾಡ್ಕೊಂಡು ಹೋರಾಟನ ಈಗ ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ನಾವು ರೆಡಿ ಇಲ್ಲ. ಯಾಕೆ ಹೋರಾಟ ನಿಲ್ಲಿಸಬೇಕು? ಕೃಪಾ ಪೋಷಕ ನಾಟಕ ಮಂಡಳಿನ ನಮ್ದು ರೈತರದು. ಇಲ್ಲಿ ಕೂತಿರೋ ನಿಜವಾದ ರೈತರೇ. ಇಲ್ಲೆಲ್ಲ ಬೆಳಗ್ಗೆ ಎದ್ದು ಹಾಲು ಕರೆದು ತೆಪ್ಪೆ ಎತ್ತಾಕಿ ಬಂದಿರೋರನ್ನೇ. SC ಬಾಲಕೃಷ್ಣ ಅವರು ಯಾವ ರೀತಿಲಿ ಹೇಳ್ತಾರೆ ಇದನ್ನ? ಇಲ್ಲಿ ಬರಬೇಕು ಬಾಲಕೃಷ್ಣ ಅವರು, ಕೇಳಬೇಕು. ಅರ್ಥ ಆಯ್ತಾ? ಜಿಲ್ಲಾಧಿಕಾರಿಗಳು ಬಾಲಕೃಷ್ಣ ಅವರು, DK ಶಿವಕುಮಾರ್ ಎಲ್ಲ ಇವರೇ ಸೇರ್ಕೊಂಡು ಇವರೇ ಒಂದು ಪಟಾಲಯ ಮಾಡಿಕೊಂಡು ಇವರೇ ಎಲ್ಲ ಇದು ಏನೋ ಅನುಮತಿ ತಗೋಬಿಟ್ರೆ, ನೆನ್ನೆ 6-1 ನೋಟಿಫಿಕೇಶನ್ ಆಗಿದೆ, ಅಧಿಸೂಚನೆ ಅಂತಿಮ ಅಧಿಸೂಚನೆ ಅಂತ ಹೇಳಿದ್ದಾರೆ. ಅಂತಿಮ ಅಧಿಸೂಚನೆ ಹೊರಡಿಸಿರೋದಕ್ಕೆ ಏನು ರೈತರದ್ದು ಏನಾದ್ರು ಪರ್ಮಿಷನ್ ತಗೊಂಡಿದ್ದಾರಾ? ಅನುಮತಿ ತಗೊಂಡಿದ್ದಾರಾ? ಏನು ತಗೊಂಡಿದ್ದಾರೆ? ಯಾವುದನ್ನು ಕೂಡ ತಗೊಂಡಿಲ್ಲ. ಇಲ್ಲಿ ಇವ್ರು ಏನ್ ಬೇಕು ಪಟಾಲಯಮು, ಕೆಲವರೆಲ್ಲ ಕಿಕ್ ಬ್ಯಾಕ್ಗೋಸ್ಕರ ಕಾಯ್ತಿದ್ದಾರೆ, ಅವ್ರು ಮಾಡ್ಕೋತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನನ್ನ ಭೂಮಿ ನನ್ನ ಹಕ್ಕು, ಇಲ್ಲಿ ಇರೋದಲ್ಲ ಅವ್ರ ಭೂಮಿ ಅವ್ರ ಹಕ್ಕು, ಅವ್ರು ಕೇಳ್ತಾ ಇದ್ದಾರೆ, ಬೇರೆ ಏನಿಲ್ಲ ಇಲ್ಲಿ. ಅದನ್ನೇ ಬಿಡಬೇಕು. ಬಿಡೋ ಗಂಟ SC ಬಾಲಕೃಷ್ಣ ಬರೋ ಗಂಟ ಯಾವುದೇ ಕಾರಣಕ್ಕೂ ನಾವು ಹೋರಾಟ ನಿಲ್ಸಲ್ಲ. ಇಲ್ಲಿ ಯಾರು ಫೇಕ್ ರೈತರುಗಳಿಲ್ಲ ಸರ್, ನಕಲಿ ರೈತರುಗಳಿಲ್ಲ. ಇಲ್ಲಿ ಬೆಳಗ್ಗೆ ಎದ್ದು ಕೆಲಸ ಮಾಡ್ಕೊಂಡು ಬಂದಿರೋರೇ ಇರೋದಿಲ್ಲ. ಯಾರು ರೈತರುಗಳು, ನಕಲಿ ರೈತರುಗಳು ಯಾರು ಇಲ್ಲ ಇಲ್ಲಿ. ಎಷ್ಟು ಜನ ಹಾಲು ಕರೆದು ಎಷ್ಟು ಜನ ಇದು ಮಾಡಿದ್ದಾರೆ, ಕಡೆಗೆ ಪರವಾಗಿ ಮಾಡಿದಾರಲ್ಲ, ಒಂದು ಕೇಸ್ ಬಿದ್ದಿಲ್ಲ. ಇವತ್ತು ನನಗೆ ಭೂಮಿ ಬೇಕು, ಭೂಮಿನ ಮಾರ್ಕೊಡ್ತಾ ಇದೀವಿ, AICT ಬೇಕು ಅಂತ ಹೇಳ್ತಿದ್ರಲ್ಲ, ಯಾರ ಮೇಲೆ ಒಂದು ಕೇಸ್ ಬಿದ್ದಿದ್ಯಾ? ಇಲ್ಲಿ ನಿಜವಾದ ರೈತರ ಮೇಲೆ ಎಲ್ಲ ಮೇಲೆ ಒಂದೊಂದು ಕೇಸ್ ಬಿಡಿಸ್ಬೇಕಾ ಕಡೆಗೆ? 307 ಕೇಸ್ ಹಾಕುವಂತ ರೈತ ಕೆಲಸ ಏನ್ ಮಾಡಿದಾನೆ ರೈತ? ಫಸ್ಟ್ ಆಫ್ ಆಲ್ ಏನ್ ನಾವು ಹೋರಾಟ ಮಾಡತ್ತಪ್ಪ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಹೋರಾಟ ಮಾಡತ್ತಪ್ಪ. ಬಾಲಕೃಷ್ಣ ಅವರೇ, ಈ ನಿಮ್ಮ ಸರ್ವಾಧಿಕಾರಿತ್ವ, ಈ DK ಶಿವಕುಮಾರ್ ಅಷ್ಟೇ ಸರ್ವಾಧಿಕಾರತ್ವ ನಿಮ್ಮಲ್ಲಿ ಇಟ್ಕೊಳ್ಳಿ, ರೈತ ಮುಂದೆ ಬೇಡ. ಅರ್ಥ ಆಯ್ತಾ? ಇದು ಯಾವತ್ತೂ ಸರಿ ಬರಲ್ಲ. ಇದಿಷ್ಟು ಇಲ್ಲಿಯ ರೈತರ ಆಕ್ರೋಶ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಬಿಡದಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.